ಮದುವೆ ಮನೆ. ವರನಿಗೆ ಅರಿಶಿನ ಶಾಸ್ತ್ರ ಮುಗಿಸುವ ಸಂಬಂಧಿಕರು, ಅಲ್ಲೆಲ್ಲ ಖುಷಿಯಿಂದ ಓಡಾಡುತ್ತಿರುವ ಜನ. ಇನ್ನೇನು ಬೆಳಗಾದರೆ ಮಗನಿಗೆ ಮದುವೆಯಾಗಲಿದೆ ಅನ್ನೋ ಖುಷಿ ತಂದೆ ತಾಯಿದು. ಅದೇ ಸಮಯಕ್ಕೆ ಎಂಟ್ರಿ ಕೊಟ್ಟಿದ್ದು ಪೊಲೀಸರು. ಕಾರಣ, ವರನಿಗೆ ಇನ್ನೂ 21 ವರ್ಷ ತುಂಬಿರಲಿಲ್ಲ. ಆಧಾರ್ ಕಾರ್ಡ್ನಲ್ಲಿ 23 ವರ್ಷ ವಯಸ್ಸಾಗಿದೆ. ಆದರೆ SSLC ಅಂಕಪಟ್ಟಿಯಲ್ಲಿ ಮಾತ್ರ 21 ವರ್ಷ ತುಂಬುವುದಕ್ಕೆ ಇನ್ನು 3 ತಿಂಗಳು ಬಾಕಿ ಇದೆ. ಈ ವಿಚಾರ ತಿಳಿದ ಯಾರೋ ಸಹಾಯವಾಣಿಗೆ ದೂರು ನೀಡಿದ್ದಾರೆ. ಆ ದೂರು ಆಧರಿಸಿ ಪೊಲೀಸರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪರಿಶೀಲನೆ ಮಾಡಲು ಸೂಚಿಸಿದೆ. ಪರಿಣಾಮ, ರಾತ್ರಿ ವೇಳೆ ಮದುವೆ ಮನೆಗೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿಯವರೆಗೂ ಎಲ್ಲವೂ ಸರಿ ಇತ್ತು. ಆದರೆ ನಂತರ ನಡೆದಿದ್ದೇ ಘೋರ ದುರಂತ. ಬಂದು ಏನ್ ಹೇಳಿದ್ರು ನಿಮ್ಗೆ? ಅವ್ರು ಬಂದು ನಮ್ಗೆ ಇನ್ಫಾರ್ಮೇಶನ್ ಬಂದೈತೆ, ಪೊಲೀಸ್ನವರಿಂದ ನಮ್ಗೆ ಇದು ಬಂದೈತೆ, ಮದುವೆ ಮಾಡಬಾರ್ದಪ್ಪ ಅಂತ ಹೇಳಿದ್ರು. ನಿಮ್ಗೆ SH ಮಾಡಿಸ್ಕೊಂಡು ಆಧಾರ್ ಕಾರ್ಡ್ ಕೊಡಿ, ಇದು ಸ್ವಲ್ಪ ಬಾಲ್ಯ ಮಾಡ್ತಾ ಇದ್ದೀವಿ, ಸ್ವಲ್ಪ ಮೈನಸ್ ಹೇಳಿದ್ರು. ಸರ್ ಅಂದ್ಬಿಟ್ಟು ನಾವು ಲೀಗಲ್ ನಾವು ಕಾನೂನು ಕೊಡ್ಬೇಕಂದ್ಬಿಟ್ಟು ನಾವು ನಿಲ್ಸ್ಬಿಟ್ಟು ಸರ್ ಆಯ್ತು ಸರ್ ನಿಮ್ಮ ಮಾತಿಗೆ ಗೌರವ ಕೊಡ್ತೀವಿ, ಮದುವೆ ನಿಲ್ಸ್ಬಿಡ್ತಾ ಇದ್ದೀವಿ ಅಂದ್ಬಿಟ್ಟು ಮದುವೆ ಹುಡುಗಿನ ಅವ್ರಿಗೂ ಕಲ್ಸ್ಬಿಟ್ಟು ಊಟ ಗೀಟ ಎಲ್ಲ ಮಾಡಿದ್ರು. ಊಟ ಎಲ್ಲ ಸ್ವಲ್ಪ ಮುಗಿಸ್ಬಿಟ್ಟು ಹೋಗಿ ಅಂತ ಊಟ ನಿಲ್ಸ್ಬಿಟ್ಟು ಈ ಬ್ಯಾನ್ ಸರ್ಟಿಫಿಕೇಟ್ ಎಲ್ಲ ಬಂದಿರೋ ಎಲ್ಲ ಕಲ್ಸ್ಬಿಟ್ಟು ಮತ್ತೆ ಅವ್ರು ಬಂದು ಮತ್ತೆ మీకు ఫోన్ చేసింది మేము చెప్తాను ఫోన్ చేస్తుంది ఫోన్ చేసినాక మళ్ళీ ఏం చేసి మళ్ళీ రెండో వచ్చేసి సొంతలో గడిపేది ఏ రాపా వచ్చి బయట ఫోటోలు ఇస్తాను అని చెప్పి అంత చేస్తారు. నిలిపోయాను పెళ్లి నిలిపోయాను మళ్ళీ మీరు అలా టార్చర్ ఇస్తాను చెప్పేసి ಮದುವೆ ನಿಲ್ಸ್ಬಿಟ್ಟಿದ್ವಲ್ಲ, ಅವ್ರಿಗಿನ ಕಳಿಸ್ಬಿಟ್ಟಿದ್ವಿ. ಮತ್ತೆ ಯಾಕೆ ಟಾರ್ಚರ್ ಕೊಟ್ಟಾರು ನಮ್ಮತ್ತು. ಮತ್ತೆ ಅವ್ರು ನನಗೆ ಬಂದು ನೀವು ಕೇಳಿದ್ರು ನಮ್ಮ ಸ್ಟೇಷನವ್ರನ್ನ. ನಾವು ಸ್ಟೇಷನ್ ಮಾಡಿದ್ರೆ ಇಲ್ಲಪ್ಪ ಮದುವೆನ ಮಾಡಿಲ್ಲ ಸರ್, ನಾವು ನಿಲ್ಸ್ಬಿಟ್ಟಿದ್ದೀವಿ. ಅವ್ರು ಟಾರ್ಚರ್ ಆಗಲಿ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅವನು ಟೆನ್ಷನ್ ತಗೊಂಡು ನಮಗೆ ಅದಕ್ಕೆ ಮುಂದೆ ಇವಾಗ ಏನು ಮಾಡಬೇಕು? ನೀವೇನ್ ಮಾಡಿದ್ರೆ ಸಚಿನ್ ನೀವು ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೋಸ್ಕರ ಅವ್ರು ಸತ್ತೋಗಿ ಕಂಪ್ಲೇಂಟ್ ಇಲ್ಲ. ಯಜಮಾನ್ರಿಗೆ ಹೇಳ್ತೀನಿ, ಕಂಪ್ಲೇಂಟ್ ಯಾರದೇ ಚೈಲ್ಡ್ ಮ್ಯಾರೇಜ್ ಆಗ್ಲಿ ಅಥವಾ ಪೋಕ್ಸೋ ಕೇಸ್ ಆಗ್ಲಿ ಅದಕ್ಕೆ ಅಂತ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇರುತ್ತೆ. ಅದು ನಮ್ಗಲ್ಲ, DC ಆಫೀಸ್ ಹತ್ರ ಇರ್ತಾರೆ, ಅಲ್ಲಿಗೆ ಕಾಲ್ ಹೋಗಿರುತ್ತೆ. ಅವರು ನಮ್ಗೆ ಇಲ್ಲಿನ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅವಾಗ ಬಂದು ನಾವು ವೆರಿಫೈ ಮಾಡ್ತೀವಿ. ಪೊಲೀಸವ್ರ ಕೆಲಸ ಅಷ್ಟೇ. ಈಗ ನಾವೇನೋ ಬಂದು ನೀವೇನೋ ಬಾಯ್ ಬಂಡದವ್ರೇನೋ ನಮ್ಮ ಮೇಲೆ ನಿಮ್ಗೆ ಕಂಡ್ರೆ ನಮ್ ದ್ವೇಷ ಅದಕ್ಕೆ ಬಂದು ಸ್ಟಾಪ್ ಮಾಡ್ಬೇಕು ಅಂತ ಇರಲ್ಲ. ಎಲ್ಲಿ ಅದ್ರಿಂದ ಬಂದು ವೆರಿಫೈ ಮಾಡಿರ್ತೀವಿ ಅಷ್ಟೇ ಹೊರತು ಈ ತರ ಆಗ್ಲಿ ಅಂತ ಯಾರು ಏನ್ ಇಷ್ಟಪಟ್ಟಿರಲ್ಲ. ಏನೇ ಆದ್ರೂ ನಾವೇ ಬಂದು ನಿಂತ್ಕೋಬೇಕು. ಈಗ ಯಾರೋ ಫೋನ್ ಮಾಡಿದವರು ಇಲ್ಲ DC ಆಫೀಸ್ ಅವ್ರು ಯಾರೋ ಬಂದಿರಲ್ಲ, ಹೌದಲ್ವಾ? ನಾವೇ ನಿಮ್ಗೆ ಫಸ್ಟ್ ರೆಸ್ಪಾನ್ಸ್. ಅವ್ರೇನೋ ಆರೋಗ್ಯ ಸಮಸ್ಯೆಯಿಂದ ಇದಾಯ್ತು ಅಂದ್ರೆ ಪೊಲೀಸವ್ರು ಏನ್ ಮಾಡ್ತಾರೆ? ಪೊಲೀಸರು ಹೊಡೆದ್ರ ಅಲ್ಲ, ಒಂದ್ ನಿಮಿಷ ಯಜಮಾನ್ರೆ, ನನ್ ಕ್ವಶನ್ ಇಷ್ಟ. ನಮ್ಮ ಪೊಲೀಸರು ಪೊಲೀಸರ ಸೂಚನೆಯ ಮೇರೆಗೆ 21 ವರ್ಷ ತುಂಬದ ವರನಿಗೆ ವಿವಾಹ ಮಾಡುವುದಿಲ್ಲ ಎಂಬ ಭರವಸೆಯನ್ನ ಮದುವೆ ಮನೆಯಲ್ಲಿ ಎಲ್ಲರೂ ನೀಡಿದ್ದಾರೆ. ಆದರೆ ಅವರು ನೀಡಿದ ಭರವಸೆ ಎಷ್ಟು ಮಾತ್ರ ನಿಜ ಎಂದು ಪರಿಶೀಲನೆ ಮಾಡಲು ಮತ್ತೊಮ್ಮೆ ಪೊಲೀಸರು ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ವರನ ತಂದೆಯ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಮಗನ ಮದುವೆ ನಿಂತು ಹೋಗುತ್ತಿದೆ ಎಂಬ ಆತಂಕದಲ್ಲಿ ಹೃದಯಾಘಾತವಾಗಿದೆ. ಪರಿಣಾಮ, ಕೂಡಲೇ ಆತನನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾನೆ. ಇದು ಮದುವೆ ಮನೆಯಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೃದಯಾಘಾತದಿಂದ ಮೃತಪಟ್ಟ ವರನ ತಂದೆಯ ಹೆಸರು ವೆಂಕಟರಮಣಪ್ಪ ಅಂತ. ಪೊಲೀಸರ ದಾಳಿಯಿಂದಲೇ ವೆಂಕಟರಮಣಪ್ಪ ಮೃತಪಟ್ಟಿದ್ದಾರೆ ಎಂದು ಆರೋಪಿಸಿದ ವರನ ಕಡೆಯವರು ಮೃತದೇಹವನ್ನು ತಂದು ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ಆರಂಭಿಸಿದ್ದಾರೆ. ಪೊಲೀಸರು ಎಷ್ಟೇ ಪ್ರಯತ್ನ ಮಾಡಿದರೂ ಅವರ ಆಕ್ರೋಶ ಕಡಿಮೆಯಾಗಲಿಲ್ಲ. ನಂತರ ವಿವರಿಸಿ ಹೇಳಿ ಅವರನ್ನ ಕಳುಹಿಸಿಕೊಡಲಾಗಿದೆ. మాకేం శత్రువుల వాళ్ళు మీరు కంప్లైంట్ ఇస్తే మేము తీసుకుంటాం. 112 డీటెయిల్ ఇస్తాము, డీటెయిల్ ఇస్తాము, అది వెరిఫై చేస్తాము. మాకు కంప్లైంట్ ఇచ్చిన డీటెయిల్ ఇస్తాము. అదే మీరే వచ్చి ఇస్తా ఉంటాం కదా. బాడీ వారికి ఆ సావుకి న్యాయం వద్దా? న్యాయం కోసమే కదా సార్ ఇంత దూరం వచ్చేది. కాదు, మీరే వచ్చింటే మేము ఇస్తాం. బాడీ గవర్నమెంట్ ఇట్లా చేసుకోండి. డిపార్ట్మెంట్ వాళ్ళు సార్ మీరు ఇప్పుడు మీరు కరెక్ట్ చెప్తారు. ఇప్పుడు మనం ఇంతమంది ఉన్నామా, మీరు మనమిద్దరు పక్కకు పోయి మాట్లాడేది ఏముంటుంది?
ఎవరు మనమిద్దరు ఇప్పుడు ఇంతమంది ఉండేది మనమిద్దరు పక్కకు పోయి మాట్లాడేది ఏముంటుంది? ఇప్పుడు వాళ్ళ ఊర్లో పెద్దోళ్ళు అందరూ ఉంటారంట రాత్రి. మీ పోలీసు వాళ్ళు ఆయప్పని మాత్రం పక్కకు పిలిచి ఏమిటి మాట్లాడాలా? ఏం విచారం మాట్లాడారు? డీటెయిల్ కావాలి అందరితో తీసుకునే అవుతుందా? అందరికీ తెలుసు. వాళ్ళకి భయం ఉంటే వాళ్ళు ఏమన్నా రయ్య 10 గంటల ప్రోగ్రామ్ ఉండాలి. 10 గంటలకు వచ్చిన చుట్టాల పాప బస్సు ఉండో వెళ్ళిపోతారు. బస్సు కొనుక్కుంటారు. ఏం చుట్టాలతో పడబెట్టుకోని అని చెప్పి గలాటా చేయను. ಮದ್ವೆ ಮಾಡ್ತಾರೇನೋ ಅನ್ನೋ ಭಯ. యాక్చువల్లీ అదేం ఉద్దేశం కాదు. తిరిగా ఒక ఇన్ఫార్మ్ వస్తే తిరిగప్ప ఇంకేమో చేస్తా ఉన్నారేమో అని తిరిగి మా వాళ్ళ ఫాల్ట్ అవుతుంది కదా. మా వాళ్ళ ఫాల్ట్ అవుతుంది కదా. ఇమ్మీడియట్ మీకు మంచిది కానీ పెండ్లు అయింది ఇక్కడ ఫస్ట్ పెండ్లు అయింది, వేరేమీ కాలే. దాన్ని కేసు వేసేకైతుందా? మీకోసం మేము మా వాళ్ళు వస్తే దాన్ని వెరిఫై చేసుకుని వస్తే దాన్ని ఇంకనే అవుతుంది అంటే ఏం మీరు ఇంకెట్లా పోలీసులు ఎట్లా పని చేస్తారు? నువ్వు ఇచ్చిన కంప్లైంట్ మేము రావాలా? నువ్వు ఇచ్చినా రావాలా? వచ్చి చెప్పి తెలిసిన మనిషికి ప్రెజర్ పెట్టేసి హెచ్చు తక్కువ స్టేషన్ లేస్తాము జైలు చాలా బెదిరి పెట్టేసి ఆధార్లో మాత్రం 23 ఉంచారు అన్నట్ల నేనే చెప్పినాను. వద్ద అదొకటి తీసుకొని వచ్చి వాళ్ళు ఏమో చేసుకుని అవతల ఏమన్నా చెప్పలేదు సార్. స్కూల్కే వెళ్ళలేదంటే లేదు. రాత్రి ప్రొసీజర్ ప్రకారం పోయింటే ఎఫ్ఐఆర్ వేయాల్సిందే. ఏ శ్రమ వాళ్ళు ఏమిటికి మానవేత్తే అది ఏముందని వెరిఫై చేస్తాం. ఇంట్లో పోక్సో కేసులు చూసినారు కదా, ఆధార్ కార్డుల ఏం ఉండేదో చేయలేదు. ಒಟ್ನಲ್ಲಿ ಪೊಲೀಸರು ತಮ್ಮ ಕರ್ತವ್ಯ ತಾವು ಮಾಡೋದು ಕಷ್ಟವಾಗಿದೆ ಎಂಬುದಕ್ಕೆ ಈ ಘಟನೆ ಒಂದು ನಿದರ್ಶನ ಎಂದರೆ ತಪ್ಪಾಗಲಾರದು. ಇನ್ನು ಮಗನ ಮದುವೆ ನಿಂತು ಹೋಯ್ತಲ್ಲ ಎಂಬ ಆಘಾತದಲ್ಲಿ ಮದುವೆ ಮಂಟಪದಲ್ಲೇ ವರನ ತಂದೆ ವೆಂಕಟರಮಣಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಚಿಂತಾಮಣಿ ಖಾಸಗಿ ಆಸ್ಪತ್ರೆಗೆ ಸಾಗಿಸುವಾಗ ದಾರಿ ಮಧ್ಯೆ ಮೃತಪಟ್ಟಿದ್ದಾರೆ. 21 ವರ್ಷ ತುಂಬುವ ಮುನ್ನವೇ ವಿವಾಹಕ್ಕೆ ಮುಂದಾಗಿದ್ದು ಈ ಬಗ್ಗೆ ಪಕ್ಕಾ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಎಂಟ್ರಿ ಕೊಟ್ಟು ಪೊಲೀಸರು ಮದುವೆ ನಿಲ್ಲಿಸಿದ್ದಾರೆ. ಬಟ್ಲಹಳ್ಳಿ ಪೊಲೀಸರಿಂದ ದಿಢೀರ್ ಎಂಟ್ರಿಯೇ ಸಾವಿಗೆ ಕಾರಣ ಎಂಬುದು ಮೃತನ ಕಡೆಯವರ ಆರೋಪವಾಗಿದೆ. ವೆಂಕಟರಮಣಪ್ಪ ಸಾವಿನ ಬಗ್ಗೆ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಶವ ಇಟ್ಟು ಪ್ರತಿಭಟನೆಗೆ ಮುಂದಾಗಿದ್ದು ಈ ಹೈ ಟೆನ್ಷನ್ ಶುರುವಾಗಿದ್ದು ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಚಿಂತಾಮಣಿ ತಾಲೂಕಿನ ಬೈರಾಬಂಡೆ ಗ್ರಾಮದ ವರನ ಸ್ವಗೃಹದಲ್ಲಿ ಘಟನೆ ನಡೆದಿದ್ದು 112 ಕಾಲ್ ಮಾಡಿ ವರನಿಗೆ 21 ವರ್ಷ ತುಂಬಿಲ್ಲ ಎಂಬ ಮಾಹಿತಿ ಅಪರಿಚಿತರು ನೀಡಿದ್ರು. ಈ ವಿಷಯ ತಿಳಿದು ಮದುವೆ ಮನೆಗೆ ಭೇಟಿ ಕೊಟ್ಟು ಮದುವೆ ನಿಲ್ಲಿಸುವಂತೆ ಪೊಲೀಸರು ಸೂಚಿಸಿದ್ರು. ಇದು ವರನ ತಂದೆ ವೆಂಕಟರಮಣಪ್ಪ ಸಾವಿಗೆ ಕಾರಣ ಎಂಬುದು ಸಂಬಂಧಿಕರ ಆರೋಪವಾಗಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.